ಒಡೆದ ಮೂರ್ತಿಗಳು ದೇವರ ಫೋಟೋಗಳನ್ನು ಆಲದ ಮರದ ಕೆಳಗೆ ಇರಿಸುವುದು ಏಕೆ ಎಂದು ನಿಮಗೆ ತಿಳಿದಿದೆಯೇ? ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಪೂರ್ತಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹಿಂದೂಗಳ ಮನೆಯಲ್ಲಿ ದೇವರ ಫೋಟೋಗಳು ಹಾಗೂ ಮೂರ್ತಿಗಳನ್ನು ಇರಿಸಿ ಪೂಜೆ ಮಾಡುವುದು ಸಾಮಾನ್ಯ. ದೇವರ ಮೂರ್ತಿ ಬಿದ್ದು ಹಾಳಾದರೆ, ಫೋಟೋಗಳು ಹಳೆಯದಾದರೆ ಅದನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ. ಸಾಮಾನ್ಯವಾಗಿ ಇಂತಹವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಮರದ ಕೆಳಗೆ ಇರಿಸುತ್ತಾರೆ. ಬಹುತೇಕ ಕಡೆ ಆಲದಂತಹ ಪೂಜ್ಯನೀಯ ಮರಗಳ ಕೆಳಗೆ ದೇವರ ಫೋಟೋ ಹಾಗೂ ಮೂರ್ತಿಗಳನ್ನು ಇರಿಸುವುದನ್ನು ನಾವು ನೋಡಿರುತ್ತೇವೆ. ಕೆಲವು ಚೆನ್ನಾಗಿರುವ ಫೋಟೋ ಮೂರ್ತಿಗಳು ಇದ್ದರೆ, ಕೆಲವು ಡ್ಯಾಮೇಜ್ ಆದ ಹಳೆಯದಾಗಿರುವ ಫೋಟೋ ಹಾಗೂ ಮೂರ್ತಿಗಳು ಇರುತ್ತವೆ. ಒಡೆದ ಅಥವಾ ತುಂಡಾದ ಮೂರ್ತಿಗಳು ಹಾಗೂ ಫೋಟೋಕ್ಕೆ ಜನರು ಪೂಜೆ ಮಾಡುವುದಿಲ್ಲ. ಇದರಿಂದ ಅಶುಭವಾಗುತ್ತದೆ ಎಂದು ನಂಬಿಕೆ ಇದೆ. ಹಾಗಾದರೆ ಇದನ್ನು ಮರದ ಅಡಿಯಲ್ಲಿ ಇರಿಸುವುದು ಏಕೆ ಎಂದು ಇದೀಗ ನೋಡಿ. ಒಡೆದ ಮೂರ್ತಿಗಳು ಋಣಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ. ಮನೆ ಎಂದರೆ ಪ್ರತಿ ಮೂಲೆಯೂ ಸಕಾರಾತ್ಮಕ ಅಂಶದಿಂದ ಆವರಿಸಬೇಕು. ಮನೆಯ ಒಳಗೆ ಆವರಿಸಿರುವ ಧನಾತ್ಮಕ ಶಕ್ತಿಯು ಮನೆಯೊಳಗೆ ಇರುವ ಜನರನ್ನು ಆವರಿಸಿರಬೇಕು. ಅದರಲ್ಲೂ ದೇವರ ಕೋಣೆಯಲ್ಲಿ ಎಲ್ಲ ರೀತಿಯ ಧನಾತ್ಮಕ ಅಂಶವಿರುತ್ತದೆ. ಒಂದು ವೇಳೆ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಆವರಿಸಿದೆ ಎಂದರೆ ಅದು ಮನೆಯಲ್ಲಿರುವ ಜನರ ಮೇಲೂ ಪರಿಣಾಮ ಬೀರುತ್ತದೆ. ಮನೆಯೊಳಗೆ ಸದಾ ಧನಾತ್ಮಕ ಶಕ್ತಿ ಹರಿದಾಡಬೇಕು ಎಂದರೆ ಮನೆಯಲ್ಲಿ ದೇವರ ಕೋಣೆಯನ್ನು ಹೊಂದಿರಬೇಕು. ಜೊತೆಗೆ ದೇವರ ಕೋಣೆಯನ್ನು ಜೋಡಿಸುವುದು ಹಾಗೂ ನಿರ್ವಹಣೆಯಲ್ಲಿ ವಾಸ್ತು ಲಕ್ಷಣಗಳನ್ನು ಅನುಸರಿಸುವುದು ಮುಖ್ಯವಾಗಿರುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಕೋಣೆಯನ್ನು ಇರಿಸಬೇಕು. ಅದೇ ದಿಕ್ಕಿನಲ್ಲಿ ದೇವರ ವಿಗ್ರಹಗಳನ್ನು ಇರಿಸಬೇಕು. ದೇವರ ಫೋಟೋ ಹಾಗೂ ಮೂರ್ತಿಗಳನ್ನು ಇಡುವ ಮೊದಲು ಅವು ಒಡೆಯದಂತೆ ಎಚ್ಚರ ವಹಿಸುವುದು ಮುಖ್ಯವಾಗಿರುತ್ತದೆ. ವಿಗ್ರಹ ಅಥವಾ ಮೂರ್ತಿಗಳು ಒಡೆಯುವುದು ಮುಂಬರುವ ಕೆಟ್ಟ ಶಕುನದ ಸಂಕೇತ ಎಂದು ನಂಬಲಾಗಿದೆ. ಇದರೊಂದಿಗೆ ಒಡೆದ ಮೂರ್ತಿಗಳಿಗೆ ಹಾಗೂ ವಿಗ್ರಹ ಅಥವಾ ಫೋಟೋಗಳಿಗೆ ಪೂಜೆ ಸಲ್ಲಿಸುವುದು ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಕ್ರಿಯೆಯು ದುರದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಆ ಕಾರಣಕ್ಕೆ ಮನೆಯ ಒಳಗಡೆ ಒಡೆದ ಫೋಟೋ ಅಥವಾ ಮೂರ್ತಿಗಳನ್ನು ಮನೆಯಲ್ಲಿ ಇರಿಸಬಾರದು ಎಂದು ಹೇಳುತ್ತಾರೆ. ಭಗ್ನಗೊಂಡ ಒಡೆದ ವಿಗ್ರಹಗಳನ್ನು ವಿಲೇವಾರಿ ಮಾಡುವುದು ಹೇಗೆ ಎಂದು ಇದೀಗ ತಿಳಿಯೋಣ. ಪ್ರಾಣ ಪ್ರತಿಷ್ಠೆ ಮಾಡಿದ ಒಡೆದ ವಿಗ್ರಹಗಳನ್ನು ನೀರಿಗೆ ಎಸೆಯಬಾರದು. ಇದನ್ನು ಗುರುಗಳಿಗೆ ಅಥವಾ ದೇವಸ್ಥಾನದ ಪಂಡಿತರಿಗೆ ಹಸ್ತಾಂತರಿಸಬೇಕು. ಮಣ್ಣಿನ ವಿಗ್ರಹವಾದರೆ ಅದನ್ನು ನದಿ ಅಥವಾ ಕೆರೆಯಲ್ಲಿ ಮುಳುಗಿಸಬಹುದು. ಯಾಕೆಂದರೆ ಇವು ಯಾವುದೇ ರೀತಿ ಜಲಹಾನಿ ಮಾಡುವುದಿಲ್ಲ. ಒಡೆದ ವಿಗ್ರಹಗಳನ್ನು ವಿಸರ್ಜಿಸುವ ಮೊದಲು ಅನುಸರಿಸಬೇಕಾದ ಕ್ರಮ ಏನೆಂದರೆ, ಹಿಂದೂ ಧರ್ಮದಲ್ಲಿ ಆಲದ ಮರವನ್ನು ಅತ್ಯಂತ ಪವಿತ್ರ ಮರ ಎಂದು ಪರಿಗಣಿಸಲಾಗುತ್ತದೆ. ಆ ಕಾರಣಕ್ಕೆ ಹಾನಿಯಾದ ಫೋಟೋ ಅಥವಾ ವಿಗ್ರಹವನ್ನು ಇದರ ಕೆಳಗೆ ಇರಿಸಬಹುದು. ಸಣ್ಣ ಹರಿದ ಫೋಟೋಗಳನ್ನು ಏನು ಮಾಡಬೇಕು ಗೊತ್ತಾ? ಬೆಂಕಿಯನ್ನು ಪ್ರಕೃತಿಯ 5 ಅಂಶಗಳಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹರಿದಿರುವ ದೇವರ ಫೋಟೋಗಳನ್ನು ಸುಟ್ಟು ಹಾಕಬಹುದು. ಒಡೆದ ಮೂರ್ತಿ ಫೋಟೋ ಮನೆಯಲ್ಲಿ ಇರಬಾರದು ಎನ್ನುತ್ತಾರೆ. ಏಕೆ? ಧರ್ಮಗ್ರಂಥಗಳ ಪ್ರಕಾರ ಹಾನಿಗೊಳಗಾದ ವಿಗ್ರಹಗಳ ಬಗ್ಗೆ ತಾರ್ಕಿಕವಾಗಿ ಯೋಚಿಸುವುದು ಮುಖ್ಯವಾಗುತ್ತದೆ. ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಸಂಪೂರ್ಣ ಗಮನವನ್ನು ದೇವತೆಯ ಮೇಲೆ ಹೊಂದಿರಬೇಕು. ಆದರೆ ಮೂರ್ತಿ ಅಥವಾ ದೇವರ ಫೋಟೋ ಒಡೆದಿದ್ದರೆ ನಮ್ಮ ಗಮನವನ್ನು ಪೂಜೆ ಅಥವಾ ದೇವರ ಮೇಲೆ ಹರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಪೂಜೆ ಸಲ್ಲಿಸುವವರ ಮನಸ್ಸು ಚಂಚಲವಾಗುತ್ತಲೇ ಇರುತ್ತದೆ. ಅಂತಹ ತೊಂದರೆಗೊಳಗಾದಾಗ ಪ್ರಾರ್ಥನೆಯು ಯಾವುದೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದಿಲ್ಲ. ಹಾನಿಗೊಳಗಾದ ಫೋಟೋಗಳಿಗೆ ಪೂಜೆ ಸಲ್ಲಿಸಲು ಮನಸ್ಸು ಹಿಂಜರಿಯಬಹುದು. ಅಂತಹ ಫೋಟೋ ಮೂರ್ತಿಗಳಿಗೆ ಪೂಜೆ ಸಲ್ಲಿಸುವಾಗ ಮನಸ್ಸು ಬೇಡದ್ದನ್ನು ಯೋಚಿಸಬಹುದು. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಡೆದ ಮೂರ್ತಿಗಳು ಹಾಗೂ ದೇವರ ಫೋಟೋಗಳನ್ನು ಇರಿಸಬಾರದು. ಆಲದ ಮರದಲ್ಲಿ ಪಾಸಿಟಿವ್ ಎನರ್ಜಿ ಅಥವಾ ಸಕಾರಾತ್ಮಕ ಅಂಶ ಹೆಚ್ಚಿರುವ ಕಾರಣಕ್ಕೆ ಒಡೆದ ಫೋಟೋಗಳನ್ನು ಆ ಮರದ ಕೆಳಗೆ ಇರಿಸುವುದು ವಾಡಿಕೆಯಾಗಿದೆ. ಈ ಒಂದು ಉಪಯುಕ್ತ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.